ಸ್ನೇಹಿತರೆ ನಮಸ್ಕಾರ. ದರ್ಶನ್ ಅವರ ಪ್ರಕರಣದಲ್ಲಿ ಈಗ ಭಾರಿ ದೊಡ್ಡ ಸಂಚಲನ ನಡೀತಾ ಇದೆ. ರೇಣುಕುಸ್ವಾಮಿಯ ಭೀಕರ ಹತ್ಯೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ನ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಈಗ ಅತಿ ದೊಡ್ಡ ಆಘಾತ ಎದುರಾಗಿದೆ. ಪ್ರಕರಣದಲ್ಲಿ ಅವರು ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿದಂತಹ ಒಂದು ರೋಚಕವಾದಂತಹ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇದು ದರ್ಶನ್ ಮತ್ತು ಪವಿತ್ರ ಗೌಡಗೆ ಇನ್ನಷ್ಟು ಸಂಕಷ್ಟವನ್ನ ತಂದಿರೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಹಾಗೇನೆ ಸರಿಯಾಗಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿದೆ. ಹಾಗಾಗಿ ಪ್ರಕರಣದಲ್ಲಿ ಇನ್ನಾದ್ರೂ ಕೂಡ ರಿಲೀಫ್ ಸಿಗಬಹುದು. ಪ್ರಕರಣ ಕ್ಲೋಸ್ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದಂತ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ನಡುಕ ಶುರು ಆಗಿದೆ. ಯಾಕಂದ್ರೆ ಅದೇ ಹತ್ಯೆ ಕೇಸ್ನಲ್ಲಿ ಜೊತೆಯಲ್ಲಿದ್ದಂತ 3 ಆರೋಪಿಗಳು ಈಗ ದರ್ಶನ್ ವಿರುದ್ಧನೇ ಸಾಕ್ಷಿ ಹೇಳೋದಕ್ಕೆ ಮುಂದಾಗಿದ್ದಾರೆ. ಅದು ಕೂಡ ಮಾಫಿ ಸಾಕ್ಷಿಗಳಾಗಿದ್ದಾರೆ, ಅಪ್ರೂವರ್ ಆಗಿದ್ದಾರೆ. ಹಾಗಾದ್ರೆ ಅವರು ಈ 3 ಜನ ಯಾರಿದ್ದಾರೆ ನೋಡಿ, ಆ 3 ಜನ ಏನ್ ಹೇಳೋದಕ್ಕೆ ಮುಂದಾಗಿದ್ದಾರೆ? ಆ 3 ಜನ ಯಾರು? ಅವರ ಪಾತ್ರ ಏನು? ಈ ಹತ್ಯೆ ನಡೆದಂತ ದಿನ ಆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂತಹ ಈ ಪಟಾಲಂ ಏನಿದೆ, ಆ ಪಟಾಲಂನಲ್ಲಿ ಇರುವಂತಹ ಈ 3ರಲ್ಲಿ ಒಬ್ಬೊಬ್ಬರ ಪಾತ್ರ ಏನು? ಅವರು ಕೋರ್ಟ್ನ ಮುಂದೆ ಬಂದು ಈ ಮಾಫಿ ಸಾಕ್ಷಿ ಹೇಳಿದ್ರೆ ದರ್ಶನ್ಗೆ ಯಾವ ರೀತಿಯಾದಂತಹ ಸಂಕಷ್ಟಗಳು ಎದುರಾಗಬಹುದು? ದರ್ಶನ್ ಕಾನೂನಿನ ಮೂಲಕ ಬಚಾವಾಗೋದಕ್ಕೆ ಈಗ ಇರೋದು ಕೇವಲ ಒಂದೇ ಒಂದು ಆಪ್ಷನ್. ಆ ಆಪ್ಷನ್ ಏನು? ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಒಂದು ತಿಳ್ಕೊಳ್ಳಿ, ದರ್ಶನ್ಗೆ ಸದ್ಯಕ್ಕಂತೂ ಗ್ರಹಚಾರ ಬಿಡುವಂತ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ. ಕಾನೂನಿನಾಗ್ಲಿ ಅಥವಾ ಕಾನೂನಿನ ಹೊರತುಪಡಿಸಿ ಆಗ್ಲಿ ದರ್ಶನ್ಗೆ ಯಾವುದೇ ರೀತಿಯಾದಂತ ಆಪ್ಷನ್ಸ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಗ್ರಹಚಾರ ಯಾವ ರೀತಿ ದರ್ಶನ್ದು ಕೆಟ್ಟಿದೆ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದು ಅಂತಾನು ಕೂಡ ಹೇಳ್ಬೋದು. ದರ್ಶನ್ ಹಗ್ಗ ಅಂತೇಳಿ ಹಿಡ್ಕೊಂಡ್ರೆ ಅದು ಹಾವು ಆಗ್ತಿದೆ. ಸ್ನೇಹಿತರು ಅಂತೇಳಿ ಜೊತೆಗಿದ್ರೆ ಅವರೇ ಶತ್ರುಗಳಾಗ್ತಿದ್ದಾರೆ. ದರ್ಶನ್ ಪಾಲ್ಗೆ ಇವತ್ತು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ವಿಲನ್ಗಳಾಗಿದ್ದಾರೆ. ರೇಣುಕಸ್ವಾಮಿಯ ಭೀಕರವಾದಂತಹ ಹತ್ಯೆ ಪ್ರಕರಣದಲ್ಲಿ ಪೊಲೀಸರ ಚಾರ್ಜ್ ಶೀಟ್ ಆಧಾರದ ಮೇಲೆ ಒಟ್ಟು 17 ಮಂದಿ ಜೈಲು ಪಾಲಾಗಿದ್ದಾರೆ. ಈಗ ಅವರಲ್ಲಿ 3 ಕಾನೂನಿನ ಮಾಫಿ ನೆರವನ್ನ ಪಡೆದು ತಮ್ಮ ಸಹ ಆರೋಪಿಗಳ ವಿರುದ್ಧನೇ ಸತ್ಯವನ್ನ ಬಿಚ್ಚಿಡೋದಕ್ಕೆ ಈಗ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೊದಲಿಗೆ ನಿಮಗೆ ಮಾಫಿ ಸಾಕ್ಷಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಹೇಳ್ಬಿಟ್ರೆ ಬಹುಶಃ ಪ್ರಕರಣ ಒಂದಷ್ಟು ನೀಟಾಗಿ ಅರ್ಥ ಆಗ್ತಾ ಹೋಗ್ತದೆ. ಹೌದು, ಮಾಫಿ ಸಾಕ್ಷಿ ಅಂತ ಹೇಳಿದ್ರೆ ಒಂದು ಪ್ರಕರಣದಲ್ಲಿ 2ಕ್ಕಿಂತ ಹೆಚ್ಚು ಜನ ಆರೋಪಿಗಳು ಇರಬೇಕು. ಒಂದು ಪ್ರಕರಣದಲ್ಲಿ 2ಕ್ಕೂ ಹೆಚ್ಚು ಜನ ಆರೋಪಿಗಳು ಇರಬೇಕು. ಆ ಸಂದರ್ಭದಲ್ಲಿ 1, 2, 3 ಜನನೋ ಎದುರು ಬಂದ್ಬಿಟ್ಟು ನಾವು ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನ ಒಪ್ಪಿಕೊಳ್ತೀವಿ ಮೈ ಲಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಸಲ್ಲಿಸೋದು, ಕೋರ್ಟ್ನ ಮುಂದೆ ಅರ್ಜಿಯನ್ನ ಸಲ್ಲಿಸೋದು. ನಾವು ಮಾಫಿ ಸಾಕ್ಷಿ ಆಗೋದಕ್ಕೆ ಸಿದ್ಧವಾಗಿದ್ದೇವೆ, ನಾವು ಏನೆಲ್ಲ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂದ್ರೆ ಈ ಪ್ರಕರಣದಲ್ಲಿ ಏನೇನು ಆಗಿದೆ ಎಲ್ಲವನ್ನು ಕೂಡ ಬಂದು ಘಟನೆ ನಡೆದ ದಿನ ಸಂಪೂರ್ಣ ಸತ್ಯವನ್ನ ನಾನು ಬಿಚ್ಚಿಡ್ತೇನೆ. ಹಾಗೇನೆ ನನ್ನ ಪಾತ್ರವನ್ನು ಕೂಡ ನಾನು ಒಪ್ಪಿಕೊಳ್ತೇನೆ, ಉಳಿದ ಆರೋಪಿಗಳ ಪಾತ್ರವನ್ನು ಕೂಡ ನಾನು ವಿವರಿಸ್ತೇನೆ ಅಂತೇಳಿ ಹೇಳಿದ್ರೆ ಅದು ಈ ಕಾನೂನಿನ ಕೆಲವು ಷರತ್ತುಗಳ ಅಡಿಯಲ್ಲಿ ಅವನಿಗೆ ಕ್ಷಮಾದಾನ ನೀಡುವಂತ ಅವಕಾಶ ಇರುತ್ತದೆ. ಆದರೆ ಅದು ಸ್ವಯಂಚಾಲಿತವಾಗಿ ಅಥವಾ ಹಾಗೆ ಸಿಕ್ಬಿಡೋದಿಲ್ಲ. ಮೊದಲು ಸರ್ಕಾರದ ಪರ ವಕೀಲರು ಅಭಿಪ್ರಾಯವನ್ನ ಕೊಡಬೇಕು. ನಂತರ ಕೋರ್ಟ್ ಆತನ ಹೇಳಿಕೆ ನಿಜವೇ ಅಂತ ಹೇಳ್ಬಿಟ್ಟು ನೋಡ್ಬೇಕಾಗ್ತದೆ. ಪೂರ್ಣ ಪ್ರಮಾಣದಲ್ಲಿ ಆತ ಏನೇನು ಹೇಳಿದ್ದಾನೆ, ಸತ್ಯವನ್ನ ಮರೆಮಾಚಿ ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸ್ತಿದ್ದಾನ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಗಮನಿಸುತ್ತೆ. ವಾದ ಪ್ರತಿವಾದಗಳು ಕೂಡ ನಡೆಯುತ್ತೆ. ಆ ನಂತರ ಕೋರ್ಟ್ ಆತನ ಸಾಕ್ಷಿಯನ್ನ ಕನ್ಸಿಡರ್ ಮಾಡಿದ್ರೆ ಉಳಿದಂತ ಆರೋಪಿಗಳ ಬಂಡವಾಳ ಬಯಲಾಗ್ತದೆ. ಈಗ ಇದೇ ಇರೋದು ಮ್ಯಾಟರ್. ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಈಗ 3, ಒಬ್ರಲ್ಲ ಇಬ್ರಲ್ಲ 3 ಈ ಮಾಫಿ ಸಾಕ್ಷಿ ಹೇಳೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಆ 3 ಕೂಡ ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವರು. ಈ ಮಾಫಿ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದಾರಲ್ಲ, ಆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಬಂದಂತಹ ಮೊದಲ ವ್ಯಕ್ತಿ ಆರೋಪಿ ಸಂಖ್ಯೆ 14 ಪ್ರದೋಷ್. ಇನ್ನು 2ನೇ ವ್ಯಕ್ತಿ ಆರೋಪಿ ಸಂಖ್ಯೆ 8 ರವಿಶಂಕರ್. 3ನೇ ವ್ಯಕ್ತಿ ಆರೋಪಿ ಸಂಖ್ಯೆ 10 ವಿನಯ್. ಇಲ್ಲಿ ವಿನಯ್ ಮತ್ತು ಈ ಪ್ರದೋಷ್ ಇದಾರಲ್ಲ, ಇವರಿಬ್ರು ಕೂಡ ದರ್ಶನ್ಗೆ ಸ್ನೇಹಿತರೆ. ರವಿಶಂಕರ್ ಕಾರು ಚಾಲಕನಾಗಿ ಬಂದಿದ್ದ. ಹಾಗಾದ್ರೆ ಇವರ ಪಾತ್ರ ಏನೇನಿದೆ ಪ್ರಕರಣದಲ್ಲಿ ಒಂದು ಸಲ ನೋಡ್ಬಿಟ್ರೆ ಬಹುಶಃ ನಿಮಗೂ ಕೂಡ ಸಾಕಷ್ಟು ಮಾಹಿತಿಗಳು ಸಿಕ್ಬಿಡುತ್ತೆ. ಈ ಪ್ರಕರಣದಲ್ಲಿ ಪ್ರದೋಷ್ ಅತ್ಯಂತ ಪ್ರಮುಖ ಸೂತ್ರಧಾರನಲ್ಲಿ ಒಬ್ಬ. ಈ ಹತ್ಯೆ ನಡೆದಂತ ಬಳಿಕ ಸಾಕ್ಷಿ ನಾಶಪಡಿಸುವುದಕ್ಕೆ ದರ್ಶನ್ ಕಡೆಯಿಂದ ಸುಮಾರು 30 ಲಕ್ಷ ಹಣವನ್ನ ಪಡೆದಿದ್ದ. ಕೃತ್ಯವನ್ನ ತನ್ನ ತಲೆಗೆ ಕಟ್ಟಿಕೊಳ್ಳೋದಕ್ಕೆ ಬೇರೆ ಹುಡುಗರನ್ನ ಸಿದ್ಧಪಡಿಸಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡರನ್ನ ಕರೆತಂದಿದ್ದು, ರೇಣುಕಸ್ವಾಮಿ ಈ ಹತ್ಯೆ ನಡೆದಂತ ಸಂದರ್ಭದಲ್ಲಿ ದರ್ಶನ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಎಲ್ಲದೂ ಕೂಡ ಈತನೇ.
ಇನ್ನು ಪ್ರದೋಷ್ ಪರ ವಕೀಲರಾದಂತಹ ದಿವಾಕರ್ ಅವರು ಸಿಆರ್ಪಿಸಿ ಸೆಕ್ಷನ್ 307 ಅಡಿಯಲ್ಲಿ 11 ಪುಟಗಳ ಸುದೀರ್ಘವಾದಂತಹ ಅರ್ಜಿಯನ್ನು ಸಲ್ಲಿಸಿ ಪ್ರಕರಣದ ಪ್ರತ್ಯಕ್ಷದರ್ಶಿ ಹಾಗೂ ಒಳಸಂಚಿನ ಕೊಂಡಿಯಾಗಿ ಸಂಪೂರ್ಣ ಸತ್ಯವನ್ನ ನಾನು ಬಹಿರಂಗಪಡಿಸುವುದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಈತನ ಪಾತ್ರ, ಈತ ಈ ಪ್ರಕರಣದಲ್ಲಿ ಏನೆಲ್ಲ ನೋಡಿದ್ದಾನೆ ಎಲ್ಲವನ್ನು ಕೂಡ ಈತ ಕೋರ್ಟ್ನ ಮುಂದೆ ಹೇಳಲಿದ್ದಾನೆ. ಇನ್ನು ಎರಡನೇ ಆರೋಪಿಯಾಗಿರುವಂತಹ ಮಾಫಿ ಸಾಕ್ಷಿಯನ್ನು ಹೇಳೋದಕ್ಕೆ ಬಂದಿರುವಂತಹ ಆರೋಪಿಯೂ ಕೂಡ ಹೌದು, A7 ಆಗಿರುವಂತಹ ರವಿಶಂಕರ್. ಚಿತ್ರದುರ್ಗದಿಂದ ರೇಣುಕಸ್ವಾಮಿಯನ್ನ ಅಪಹರಿಸಿ ಬೆಂಗಳೂರಿಗೆ ಕರೆತರುವಲ್ಲಿ ಮತ್ತು ಶೆಡ್ನಲ್ಲಿ ನಡೆದಂತಹ ಹಲ್ಲೆಯಲ್ಲಿ ಭಾಗಿಯಾಗಿದ್ದಂತಹ ಆರೋಪ ಈತನ ಮೇಲಿದೆ. ಈತ ಚಾಲಕನಾಗಿ ಕೆಲಸವನ್ನು ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇದನ್ನು ಹೊರತುಪಡಿಸಿದ್ರೆ ವಿನಯ್ ಈ ಪಟ್ಟಣಗೆರೆ ಶೆಡ್ನಲ್ಲಿ ಒಂದು ರೀತಿಯಲ್ಲಿ ಉಸ್ತುವಾರಿಯನ್ನು ನೋಡ್ಕೊಳ್ಳುತ್ತಿದ್ದ. ಹಾಗೆಯೇ ರೇಣುಕಸ್ವಾಮಿಯ ಭೀಕರ ಹತ್ಯೆಯಲ್ಲಿ ನೇರವಾಗಿ ಪಾಲ್ಗೊಂಡಿದ್ದ ಮತ್ತು ಸಾಕ್ಷ್ಯ ನಾಶಕ್ಕೂ ಕೂಡ ಸಹಕರಿಸಿದಂತಹ ಆರೋಪ ಹೊಂದಿದ್ದಾನೆ. ಈತ ಈ ದರ್ಶನ್ ಅವರ ಸ್ನೇಹಿತನು ಕೂಡ ಹೌದು ಮತ್ತು ಪಬ್ನ ಮಾಲೀಕನೂ ಕೂಡ ಹೌದು. ಇವರೆಲ್ಲರೂ ಕೂಡ ಈ ಕೃತ್ಯವನ್ನು ನಡೆಸಿ ಇದೇ ಪಬ್ನಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಆಗಾಗ ಇದೇ ಪಬ್ನಲ್ಲಿ ದರ್ಶನ್ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಒಂದೊಂದೇ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ, ಇಲ್ಲಿ SPP ಪ್ರಸನ್ನಕುಮಾರ್ ಅವರು ಕೋರ್ಟ್ಗೆ ತಿಳಿಸಿದಂತೆ ಪ್ರದೋಷ ಸಲ್ಲಿಸಿರುವಂತಹ 11 ಪುಟಗಳ ಅರ್ಜಿಯಲ್ಲಿ ರೇಣುಕಸ್ವಾಮಿಯನ್ನ ಅಪಹರಿಸೋದ್ರಿಂದ ಹಿಡಿದು ಶೆಡ್ನಲ್ಲಿ ಆತನಿಗೆ ನೀಡಿದಂಥ ಭೀಕರ ಚಿತ್ರಹಿಂಸೆ, ಹತ್ಯೆ ಹಾಗೂ ವಿಲೇವಾರಿಗೆ ಸಂಬಂಧಪಟ್ಟಂತೆ ಎಲ್ಲಾ ವಿವರಗಳನ್ನು ಉಲ್ಲೇಖಿಸಿದ್ದಾರೆ ಅನ್ನೋದನ್ನು ಕೂಡ ಕೋರ್ಟ್ಗೆ ಗಮನಕ್ಕೆ ತಂದಿದ್ದಾರೆ. ನಾನು ಈ ಹತ್ಯೆಯಲ್ಲಿ ಭಾಗಿಯಾಗಿದ್ರೂ ಕೂಡ ಕೃತ್ಯದ ನಿಜವಾದಂಥ ಸೂತ್ರಧಾರ ಯಾರು, ಹೇಗೆ ಸಂಚನ್ನು ರೂಪಿಸಲಾಯಿತು ಅನ್ನೋದನ್ನ ಸತ್ಯವಾಗಿ ಹೇಳ್ತೇನೆ. ನನಗೆ ಬೇರೆ ಆರೋಪಿಗಳಿಂದ ಪ್ರಾಣ ಬದಲಿ ಬೆದರಿಕೆ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಇತರ ಆರೋಪಿಗಳಿರುವಂಥ ಬ್ಯಾರಕ್ನಿಂದ ನನ್ನನ್ನು ಪ್ರತ್ಯೇಕ ಕೋಣೆಗೆ ಸ್ಥಳಾಂತರಿಸಬೇಕು. ನನ್ನನ್ನು ಕೋರ್ಟ್ಗೆ ಕರೆತರುವಾಗಲೂ ಕೂಡ ದರ್ಶನ್ ಗ್ಯಾಂಗ್ ಜೊತೆಗೆ ಕರೆತರದೆ ಪ್ರತ್ಯೇಕವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ದಾನೆ. ಅಲ್ಲಿಗೆ ಈ ಕಾನೂನಿನಲ್ಲಿ ಮಾಫಿ ಸಾಕ್ಷಿಗೆ ಇಷ್ಟೊಂದು ಮಹತ್ವ ಇದೆಯಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಹೌದು, 100% ಬರ್ತದೆ. ಒಂದು ಗಂಭೀರ ಅಪರಾಧದಲ್ಲಿ ಭಾಗಿಯಾದಂಥ ಆರೋಪಿಯು ಆ ಅಪರಾಧದ ಸಂಪೂರ್ಣ ಸತ್ಯವನ್ನ ಕೋರ್ಟ್ನ ಮುಂದೆ ಮುಚ್ಚುಮರೆ ಇಲ್ಲದೆ ಒಪ್ಪಿಕೊಂಡು ಸರ್ಕಾರಿ ಸಾಕ್ಷಿಯಾಗಿ ಬದಲಾಗುವುದು ಈ ಮಾಫಿ ಸಾಕ್ಷಿ ಅನ್ನೋದು. ಆರೋಪಿ ತಾನು ನೀಡಿದಂತಹ ಈ ಸಾಕ್ಷಿಗಳ ಅಥವಾ ಹೇಳಿಕೆ ಏನಿದೆ ಇದು ಸಂಪೂರ್ಣ ಸತ್ಯ ಮತ್ತು ಪ್ರಾಮಾಣಿಕವಾಗಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮನವರಿಕೆ ಆದ್ರೆ ಆ ಆರೋಪಿಗೆ ಕೋರ್ಟು ಕ್ಷಮಾದಾನವನ್ನು ನೀಡಿ ಆತನ ಶಿಕ್ಷೆಯನ್ನ ಮನ್ನಾ ಮಾಡಬಹುದು ಅಥವಾ ಕಡಿಮೆನೂ ಕೂಡ ಮಾಡಬಹುದು. ಕಣ್ಣಾರೆ ಕಂಡಂತಹ ಸಾಕ್ಷಿ ಸಿಕ್ಕಂತೆ ಇಲ್ಲಿ ಯಾವುದೇ ಹತ್ಯೆ ಪ್ರಕರಣದಲ್ಲಿ ಇನ್ಸೈಡರ್ ಅಥವಾ ಒಳಸಂಚಿನ ವ್ಯಕ್ತಿಯೇ ಪ್ರತ್ಯೇಕವಾದಂತಹ ಸಾಕ್ಷಿ ಆದ್ರೆ ಆತನೇ ಪ್ರತ್ಯಕ್ಷ ಸಾಕ್ಷಿಯೂ ಕೂಡ ಆಗಿರ್ತಾನೆ. ಇಲ್ಲಿ ಒಂದೊಂದು ಈ ದರ್ಶನ್ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಹಲ್ಲೆ ನಡೆಸಿದ್ದು, ಶೆಡ್ಗೆ ಕರ್ಕೊಂಡ್ಬಂದಿದ್ದು, ಹಣ ಕೊಟ್ಟಿದ್ದು ಎಲ್ಲವನ್ನು ಕೂಡ ಪ್ರದೋಷ್ ಕಣ್ಣಾರೆ ನೋಡಿದ್ದಾನೆ. ಹಾಗಾಗಿ ಈತನ ಹೇಳಿಕೆ ಅತ್ಯಂತ ಪ್ರಮುಖವಾಗ್ತದೆ. ಇತ್ತೀಚೆಗೆ ರೇಣುಕಸ್ವಾಮಿ ಕುಟುಂಬದ ಕೆಲವರು ಸಾಕ್ಷಿ ನುಡಿಯೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ವರದಿಗಳ ನಡುವೆ ಈ ಮಾಫಿ ಸಾಕ್ಷಿಯ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಬ್ರಹ್ಮಾಸ್ತ್ರ ಆಗಿದೆ. ದರ್ಶನ್ ಪಾಲಿಗೆ ಇದು ಬಿಸಿ ತುಪ್ಪವಾಗಿದೆ. ಇನ್ನೂ ಒಂದು ಮಾಧ್ಯಮದ ಮಾಹಿತಿಯ ಪ್ರಕಾರ ಇಲ್ಲಿ ದರ್ಶನ್ ಮತ್ತು ಈ ಸ್ನೇಹಿತರ ನಡುವೆ ಗಲಾಟೆಗಳು ಹೆಚ್ಚಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ರಿಜೆಕ್ಟ್ ಆಯಿತೋ ಮತ್ತು ಇನ್ನೊಂದು ವರ್ಷ ಬೇಲ್ಗೆ ಅಪ್ಲಿಕೇಶನ್ ಹಾಕಂಗಿಲ್ಲ ಅನ್ನುವಂಥ ಆದೇಶ ಬಂತೋ ಅದಾದ ಬಳಿಕ ದರ್ಶನ್ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಜರ್ಜರಿತರಾಗಿದ್ದಾರೆ. ಇತರ ಆರೋಪಿಗಳ ಮೇಲೆ ಹಲ್ಲೆಯನ್ನು ಮಾಡುತ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಮಾಹಿತಿ ಇಲ್ಲ. ಒಂದು ಮಾಧ್ಯಮದಲ್ಲಿ ಬಂದಿರುವಂಥ ಸುದ್ದಿಯೇ ಒಬ್ಬ ಮಾಧ್ಯಮದ ವ್ಯಕ್ತಿ ಹೇಳಿರುವಂತಹ ಮಾಹಿತಿ ಅಷ್ಟೇ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತೇಳಿ ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಪ್ರದೋಷು ಕೊನೆಗೆ ಇಲ್ಲಿ ವಕೀಲರ ಜೊತೆಗೆ ಮತ್ತು ಪತ್ನಿಯ ಜೊತೆಗೆ ಮಾತನಾಡಿ ಈ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಕಾನೂನಿನಲ್ಲಿ ತಾನು ಬಚಾವಾಗೋಕ್ಕೆ ಇರುವಂತಹ ಅವಕಾಶವನ್ನು ಉಪಯೋಗಿಸಿಕೊಳ್ಳುವಂತಹ ಪ್ಲಾನ್ ಅನ್ನ ಮಾಡಿ ಈಗ ಈ ಮಾಫಿ ಸಾಕ್ಷಿ ಆಗೋದಕ್ಕೆ ಹೊರಟಿರೋದು ಕೂಡ ಗೊತ್ತಾಗಿದೆ. ಈಗ ದರ್ಶನ್ಗೆ ಇರುವಂತಹ ದಾರಿಗಳೇನು ಅನ್ನೋದನ್ನು ಕೂಡ ನೋಡ್ಬೇಕು. ದರ್ಶನ್ ಮತ್ತು ಪವಿತ್ರಗೆ ಇರುವಂತಹ ದಾರಿಗಳೇನು ಅನ್ನೋದನ್ನ. ಮಾಫಿ ಸಾಕ್ಷಿಯ ಅರ್ಜಿ ಅಂಗೀಕಾರವಾದರೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಿಗೆ ಆ ಮಾಫಿ ಸಾಕ್ಷಿಯನ್ನ ಸುದೀರ್ಘವಾಗಿ ಕ್ರಾಸ್ ಎಕ್ಸಾಮಿನ್ ಮಾಡುವಂತ ಹಕ್ಕಿರ್ತದೆ. ಪ್ರದೋಷ್ ನೀಡುವಂತ ಹೇಳಿಕೆಗೆ ವೈರುಧ್ಯಗಳು ಇದ್ದಾವ, ಕಾಂಟ್ರಡಿಕ್ಷನ್ಸ್ ಇದ್ದಾವ ಅನ್ನೋದನ್ನು ಕೂಡ ಸಾಬೀತುಪಡಿಸಬಹುದು. ಇನ್ನು ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸೋದು, ಪ್ರದೋಷ್ ತನ್ನ ಸ್ವಂತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತು ಪೊಲೀಸರ ಒತ್ತಡಕ್ಕೆ ಮಣಿದು ಸುಳ್ಳು ಹೇಳುತ್ತಿದ್ದಾನೆ ಎನ್ನುವುದನ್ನು ಕೂಡ ವಾದ ಮಂಡಿಸಬಹುದು. ಇನ್ನು ಉನ್ನತ ನ್ಯಾಯಾಲಯದ ಬಾಗಿಲು ತಟ್ಟುವಂಥದ್ದು,
ಸೆಷನ್ಸ್ ಕೋರ್ಟ್ ಮಾಫಿ ಸಾಕ್ಷಿಗೆ ಅವಕಾಶವನ್ನು ಕೊಟ್ಟರೂ ಕೂಡ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರುವಂತ ಅವಕಾಶನೂ ಕೂಡ ಇದೆ. ಬಟ್ ಒಂದು ತಿಳ್ಕೊಳ್ಳಿ, ದರ್ಶನ್ಗೆ ಗ್ರಹಣ ಮಾತ್ರ ಮುಗ್ದಿಲ್ಲ, ಗ್ರಹಚಾರನೂ ಕೂಡ ಬಗೆಹರಿದಿಲ್ಲ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ 1 ವರ್ಷ ಬೇಲೂ ಕೂಡ ಸಿಗೋದಿಲ್ಲ. ಒಂದು ವೇಳೆ ಇವೆಲ್ಲವೂ ಕೂಡ ಇಲ್ಲಿ ಮಾಫಿ ಸಾಕ್ಷಿ ಇನ್ನೊಂದು ಮತ್ತೊಂದು ಜೊತೆಗಿದ್ದವರೇ ಬಗನಿಗೂಟ ಇಡೋದಕ್ಕೆ ಶುರು ಮಾಡಿರೋದ್ರಿಂದ ದರ್ಶನ್ ಸದ್ಯಕ್ಕಂತೂ ಹೊರಗೆ ಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ತಿದ್ದಾವೆ. ದರ್ಶನ್ ಜೊತೆಗೆ ಒಂದು ಕಾಲೇಜಲ್ಲಿ ಜೊತೆಯಾಗಿದ್ದಂಥವ್ರು, ದರ್ಶನ್ ಇವತ್ತಿ ಕೃತ್ಯವನ್ನು ನಡೆಸಿ ಜೈಲು ಸೇರೋದಕ್ಕೆ ಕಾರಣರಾದವರೇ ಈಗ ದರ್ಶನ್ಗೆ ಬಗನಿಗೂಟವನ್ನು ಇಡ್ತಿದ್ದಾರೆ, ಕೆಡ್ಡವನ್ನು ದೂಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಬಹುಶಃ ಮೇಲೆ ಏಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಈಗ ಪರಿಣಮಿಸಿಯಾಗಿದೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಬಿಸಿ ತುಪ್ಪನೆ, ದರ್ಶನ್ ಪಾಲಿಗೆ ಬಿಸಿ ತುಪ್ಪನೆ. ನೋಡೋಣ ಏನಾಗ್ತದೆ. ಆಗಸ್ಟ್ 10ರಂದು ಕೋರ್ಟ್ ನೀಡಲಿರುವಂಥ ತೀರ್ಪು ಆ 3 ಪೈಕಿ ಯಾರನ್ನ ಮಾಫಿ ಸಾಕ್ಷಿಯಾಗಿ ಸ್ವೀಕರಿಸ್ತದೆ ಮತ್ತು ದರ್ಶನ್ ಅಂಡ್ ಟೀಮ್ನ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡ್ತದೆ. ರೇಣುಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು? ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನಿಮಗೇನು ಅನಿಸುತ್ತೆ, ಮುಂದೇನಾಗಬಹುದು ಅಂತೇಳಿ ಅನಿಸುತ್ತೆ, ನಿಮ್ಮೆಲ್ಲ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.